ಡೊನಾಲ್ಡ್ ಟ್ರಂಪ್ ಮೆಂಟಲ್ ಗಿರಾಕಿನ? ಈ ಬಗ್ಗೆ ಅಮೆರಿಕಾದಲ್ಲಿ ನಡೆದಿದೆ ಸಮೀಕ್ಷೆ. ಟ್ರಂಪ್ ಬಗ್ಗೆ ಅಮೆರಿಕನರು ಹೇಳಿರೋದೇನು? ವಾಷಿಂಗ್ಟನ್ನಿಂದ ಒಂದು ಪ್ರಮುಖ ಸುದ್ದಿ ಬಂದಿದೆ. ಅಮೆರಿಕದ ರಾಜಕೀಯದಲ್ಲೀಗ ದೊಡ್ಡ ಮಟ್ಟದ ಚರ್ಚೆಯೊಂದು ಅಲ್ಲಿ ಶುರುವಾಗಿದೆ. ಅದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೆಂಟಲ್ ಸ್ಟೇಟಸ್ ಕುರಿತಾದದ್ದು. ಟ್ರಂಪ್ ಅವರ ಫಿಸಿಕಲ್ ಫಿಟ್ನೆಸ್ ಕುರಿತು ಭಾರೀ ಚರ್ಚೆಯಾಗ್ತಾ ಇದೆ. ಇರಾನ್ ಮೇಲಿನ ದಾಳಿಯ ಬೆದರಿಕೆ ಮತ್ತು ಪೋಪ್ ವಿರುದ್ಧದ ಸಾರ್ವಜನಿಕ ವಾಗ್ದಾಳಿಗಳು ಈಗ ಹಲವು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ. ಡೊನಾಲ್ಡ್ ಟ್ರಂಪ್ ಅವರ ಇತ್ತೀಚಿನ ಭಾಷಣಗಳು ಅಸಂಬದ್ಧವಾಗಿರುತ್ತವೆ ಅನ್ನೋದನ್ನು ನಾವೆಲ್ಲರೂ ನೋಡಿದ್ದೇವೆ. ಅವರು ಆಗಾಗ್ಗೆ ತಲೆಬುಡವಿಲ್ಲದ ಮಾತುಗಳನ್ನು ಆಡ್ತಾರೆ ಅನ್ನೋದು ಸಹ ಜಗತ್ತಿಗೆ ಗೊತ್ತಿದೆ. ಈ ಬಗ್ಗೆ ಅಮೆರಿಕಾದಲ್ಲೊಂದು ಸಮೀಕ್ಷೆ ನಡೆದಿದೆ. ರಾಯ್ಟರ್ಸ್ IP ಸೋರ್ಸ್ ನಡೆಸಿದ ಈ ಸಮೀಕ್ಷೆಯ ಪ್ರಕಾರ 61% ಜನರು ಟ್ರಂಪ್ ಅವರ ವರ್ತನೆ ಅನಿಶ್ಚಿತವಾಗುತ್ತಿದೆ ಎಂದು ನಂಬಿದ್ದಾರೆ. ಕೇವಲ 45% ಮಂದಿ ಮಾತ್ರ ಟ್ರಂಪ್ ಅತ್ಯಂತ ಬುದ್ಧಿವಂತ, ಅವರು ಮಾನಸಿಕವಾಗಿ ಚುರುಕಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. 25ನೇ ತಿದ್ದುಪಡಿಯ ಗುಮ್ಮ. ಈ ಪರಿಸ್ಥಿತಿಯನ್ನು ಬಳಸಿಕೊಳ್ಳುತ್ತಿರುವ ಪ್ರತಿಪಕ್ಷ ಡೆಮೊಕ್ರಾಟ್ಗಳು ಅಮೆರಿಕ ಸಂವಿಧಾನದ 25ನೇ ತಿದ್ದುಪಡಿಯನ್ನು ಜಾರಿಗೆ ತರುವಂತೆ ಒತ್ತಾಯಿಸ್ತಾ ಇದ್ದಾರೆ. ಏನಿದು ಅಮೆರಿಕದ 25ನೇ ತಿದ್ದುಪಡಿ ಕಾನೂನು? ಈ ಕಾನೂನಿನ ಪ್ರಕಾರ ದೇಶದ ಅಧ್ಯಕ್ಷರು ಅಸಮರ್ಥರಾದಾಗ ಅಧಿಕಾರವನ್ನು ಉಪಾಧ್ಯಕ್ಷರಿಗೆ ವರ್ಗಾವಹಿಸಬಹುದು. ವಿಶೇಷವೆಂದರೆ ಸ್ವಪಕ್ಷದ ನಾಯಕಿ ಮಾರ್ಜರಿ ಟೇಲರ್ ಗ್ರೀನ್ ಅವರೇ ಟ್ರಂಪ್ ಅವರ ಇರಾನ್ ಕುರಿತ ಹೇಳಿಕೆಗಳನ್ನು ಹುಚ್ಚತನ ಎಂದು ಕರೆದಿರೋದು ಪ್ರತಿಪಕ್ಷದ ಆರೋಪವನ್ನು ಮತ್ತಷ್ಟು ಗಟ್ಟಿಗೊಳಿಸಿದೆ. ಆದರೆ ಟ್ರಂಪ್ ಬೆಂಬಲಿಗರ ವಾದವೇ ಬೇರೆ. ಟ್ರಂಪ್ ಅವರ ವಿಚಿತ್ರ ನಡವಳಿಕೆ, ತೂಕವಿಲ್ಲದ ಮಾತು ಇವೆಲ್ಲ ಅವರ ಕಾರ್ಯತಂತ್ರ ಅನ್ನೋದು ಅವರ ವಾದ. ಇಂಥ ವಿಭಿನ್ನ ಶೈಲಿಯೇ ಅಬ್ರಹಾಂ ಒಪ್ಪಂದ ಮತ್ತು ಗಾಜಾ ಕದನ ವಿರಾಮದಂತಹ ಮಹತ್ವದ ಸಾಧನೆಗಳಿಗೆ ಈ ಹಿಂದೆ ಕಾರಣವಾಗಿತ್ತು ಎಂಬುದು ಟ್ರಂಪ್ ಬೆಂಬಲಿಗರ ವಾದ. ಬೈಡನ್ ಜೊತೆ ಟ್ರಂಪ್ ಹೋಲಿಕೆ. ಈ ಸಮೀಕ್ಷೆಯ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಅವರ ಮಾನಸಿಕ ಸ್ಥಿತಿಯನ್ನು ಅವರ ವಿರೋಧಿಗಳು ಹಿಂದಿನ ಅಧ್ಯಕ್ಷ ಜೋ ಬೈಡನ್ ಜೊತೆ ಹೋಲಿಕೆ ಮಾಡೋ ಯತ್ನ ಮಾಡ್ತಿದ್ದಾರೆ. ಅಮೆರಿಕದ ಇತಿಹಾಸದಲ್ಲೇ ಈ ಇಬ್ಬರು ನಾಯಕರು ಅತ್ಯಂತ ಹಿರಿಯ ವಯಸ್ಸಿನ ಅಧ್ಯಕ್ಷರು ಅನ್ನೋದು ಈ ಹೋಲಿಕೆಗೆ ಮುಖ್ಯ ಕಾರಣವಾಗಿದೆ. ಇಬ್ಬರ ಆರೋಗ್ಯ ಸ್ಥಿತಿಗತಿಗಳು ಹೀಗಿವೆ. ವಯಸ್ಸು: ಜೋ ಬೈಡನ್ ಅವರಿಗೆ 83 ವರ್ಷವಾದರೆ ಟ್ರಂಪ್ ಅವರಿಗೆ 79 ವರ್ಷ. ದೈಹಿಕ ಆರೋಗ್ಯ: 2025ರಲ್ಲಿ ಬೈಡನ್ ಅವರಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇರುವುದು ಪತ್ತೆಯಾಯಿತು. ಅವರು ಸಾರ್ವಜನಿಕವಾಗಿ ಎಡವಿವಿದ್ದ ಘಟನೆಗಳು ಇವೆ. ಆದರೆ ಟ್ರಂಪ್ ತಮ್ಮ ಆರೋಗ್ಯದ ಬಗ್ಗೆ ಅತಿ ಹೆಚ್ಚು ಗೌಪ್ಯತೆ ಕಾಯ್ದುಕೊಂಡಿದ್ದಾರೆ. 2018ರ ನಂತರ ಅವರ ವಿವರವಾದ ದೈಹಿಕ ವೈದ್ಯಕೀಯ ವರದಿ ಲಭ್ಯವಿಲ್ಲ. ಮಾನಸಿಕ ಸ್ಥಿತಿ: ಬೈಡನ್ ಭಾಷಣದ ನಡುವೆ ಹೆಸರುಗಳನ್ನು ಮರೆತು ಬಿಡುತ್ತಿದ್ರು, ಎಡಗೆ ತಿರುಗಬೇಕಾದರೆ ಬಲಗೆ ತಿರುಗುತ್ತಿದ್ರು. ಇವೆಲ್ಲ ವಯೋಸಹಜ ಮರೆವು ಎನ್ನಲಾಗುತ್ತಿದೆ. ಆದರೆ ಟ್ರಂಪ್ ಭಾಷಣದ ನಡುವೆ ಸಂಬಂಧವೇ ಇಲ್ಲದ ವಿಚಾರಗಳನ್ನು ತಂದುಬಿಡ್ತಾರೆ. ಪೆರು ದೇಶದ ಹಾವುಗಳ ಬಗ್ಗೆ ಅಥವಾ ವೈಟ್ ಹೌಸ್ ಪರದೆಗಳ ಬಗ್ಗೆ ಮಾತಾಡಿಬಿಡ್ತಾರೆ. ತೀರಾ ಕೆಳಮಟ್ಟದ ಅಸಹ್ಯ ಶಬ್ದಗಳನ್ನು ಬಳಸ್ತಾರೆ. ಹೀಗೆ ವಿಷಯಾಂತರ ಮಾಡುವುದು ಮಾನಸಿಕ ಅಸ್ಥಿರತೆಯ ಸಂಕೇತ ಎನ್ನೋದು ಕೆಲವರ ವಾದ. ಬೈಡನ್ ಅವರ ವಿಷಯದಲ್ಲಿ ದೈಹಿಕ ಕ್ಷೀಣತೆ ಮತ್ತು ಕ್ಯಾನ್ಸರ್ ಚರ್ಚೆ ಆಗುತ್ತಿದ್ರೆ, ಟ್ರಂಪ್ ವಿಷಯದಲ್ಲಿ ಅವರ ಮಾನಸಿಕ ನಡವಳಿಕೆ ಚರ್ಚೆಯ ವಸ್ತುವಾಗಿದೆ. ಒಟ್ಟಾರೆಯಾಗಿ ಈ ಇಬ್ಬರು ನಾಯಕರ ಆರೋಗ್ಯ ಸ್ಥಿತಿ ಅಮೆರಿಕದ ರಾಜಕೀಯ ಸ್ಥಿರತೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋ ಆತಂಕ ಅಲ್ಲಿನ ತಜ್ಞರಲ್ಲಿ ಮನೆ ಮಾಡಿದೆ. ಇದು ಟ್ರಂಪ್ ಅವರ ಅಧಿಕಾರಕ್ಕೂ ಕಂಟಕ ತರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.